ತಲೆ ಉಪಯೋಗಿಸ್ರೋ, ತಲೆ ಉಪಯೋಗಿಸಿ. ಯಾಕೆ ತಲೆ ಇಲ್ವಾ? IPS ಹಂಗೆ ಪಾಸ್ ಮಾಡಿದ್ರ? ಕಳೆ ಬರಗಳು ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ. ಅಲ್ಲಿ ಕಳೆ ಬರ ಇದೆ, ಕಳೆ ಬರ ಸಿಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ SIT ಅವರು. ಅವಶ್ಯಕತೆ ಇದೆ. ನೀವು ಅಗದು ಇರುವಂತ ಕಳೆ ಬರಗಳನ್ನು ಡ್ಯಾಮೇಜ್ ಮಾಡ್ತೀರಾ. ಸಿಕ್ಕಿಲ್ಲ ಅಂತಂದ್ರೆ ಅದೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಂಡಿಯನ್ ಡಿಫೆನ್ಸ್ ಅಲ್ಲಿ ಡ್ರೋನ್ ಇಲ್ಲ, ಬಟ್ ಇಂಡಿಯನ್ ಡಿಫೆನ್ಸ್ ಅಲ್ಲಿ ಅಂಡ್ ಇಂಡಿಯಾದಲ್ಲಿ ಗ್ರೌಂಡ್ ಸ್ಕ್ಯಾನರ್ಸ್ ಇದೆ. ಮೈನಿಂಗ್ ಕಂಪನಿಗಳವರು ಗ್ರೌಂಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಳಗಡೆ ಹದಗೆಟ್ಟಿರುವಂತ ಮೈನಿಂಗ್ ಅನ್ನ ಡಿಟೆಕ್ಟ್ ಮಾಡಕ್ಕೆ 3 ಡೈಮೆನ್ಷನ್ ಸ್ಕ್ಯಾನರ್ಸ್ ಬಳಸ್ತಾರೆ. ಈ ಸ್ಕ್ಯಾನರ್ ಕಳೆ ಬರವನ್ನು ಸಹ, ಸ್ಕೆಲಿಟನ್ ಸಹ ಸ್ಕ್ಯಾನ್ ಮಾಡುವಂತ ಕೆಪಾಸಿಟಿ ಇದೆ. ನೀವು ದಡ್ಡರ ರೀತಿಯಲ್ಲಿ ಗುದ್ಲಿ ಕೊಟ್ಟು, ಪಿಕಾಸಿ ಕೊಟ್ಟು, ಗಿಡ ಉಣೋರ್ನ, ಗುಣಿ ಹೊಡೆಯೋರ್ನ ಕರ್ಕೊಂಬಂದು ಈ ಕಳೆ ಬರ ಅನ್ನೋ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಕೆಲಸಕ್ಕೆ ನೀವು ಬಳಸ್ತಾ ಇದ್ದೀರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಬುದ್ಧಿವಂತಿಕೆ ಮೇಲೆ ನನಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ. ಯೂನಿಟ್ ಕಾಲ್ ಫಾರ್ ಆರ್ಕಾಲಜಿಕಲ್ ಎಕ್ಸುಮೇಟರ್ಸ್. ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸುಮೇಟರ್ಸ್ ಇದ್ದಾರೆ. ಅವ್ರ ಬಳಿ ಸಾಕಷ್ಟು ಎಲೆಕ್ಟ್ರಾನಿಕ್ ಸಾಧನಗಳಿದೆ. ಆಮೇಲೆ ಗ್ರೌಂಡ್ ಸ್ಕ್ಯಾನರ್ಸ್ ಇಸ್ ಅವೈಲೇಬಲ್ ಇನ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಯು ಅಪ್ಲೈ ಯುವರ್ ಮೈಂಡ್. SIT ಅವರು ನಿಮ್ಮ ಬುದ್ಧಿವಂತಿಕೆನ ಹಾಕಿ. ನೀವು ದಯಮಾಡಿ ಅಗಿಯೋದನ್ನ ಸ್ಟಾಪ್ ಮಾಡಿ, ದಯಮಾಡಿ ಡ್ಯಾಮೇಜ್ ಮಾಡಬೇಡಿ. ನೀವುಗಳು ದಡ್ಡರ ರೀತಿ ಅಲ್ಲಿರುವ ಕಳೆ ಬರಗಳನ್ನ ಸ್ಕ್ಯಾನ್ ಮಾಡಿ, ಪರ್ಟಿಕ್ಯುಲರ್ ಸ್ಕ್ಯಾನ್ ಮಾಡಿ, ಇಂಥ ಕಡೆನೆ ಕಳೆ ಬರ ಇದೆ ಅಂತ ಸ್ಕ್ಯಾನರು ಗ್ರೌಂಡ್ ರಿಪೋರ್ಟ್ 3 ಡೈಮೆನ್ಷನ್ ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ. ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾದ್ರೆ ಒಂದು ಕ್ಯಾರವ್ಯಾನ್ ಬೇಕು. ದೇ ವಿಲ್ ಪುಟ್ ದ ಸರ್ವರ್, ಸ್ಕ್ಯಾನರ್ ನ ಬಿಡ್ತಾರೆ, ದ ಸ್ಕ್ಯಾನರ್ ವಿಲ್ ಡಿಟೆಕ್ಟ್. ಯಾಕೆ ಇದನ್ನ ಬಳಸ್ತಾ ಇಲ್ಲ? ಟೆಕ್ನಾಲಜಿನ SIT ಅವ್ರು ಯಾಕೆ ಬಳಸ್ತಾ ಇಲ್ಲ? ವೈ ಆರ್ ಯು ಡ್ಯಾಮೇಜಿಂಗ್? ನೀವು ಮಾಡೋ ಕೆಲಸನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ SIT ಅವರೇ. ವಿ ಯೂಸ್ ಟೆಕ್ನಾಲಜಿ. ನಿಮ್ಗೆ ಗೊತ್ತಿಲ್ಲ, ಕೇಳಿ, ಹೇಳ್ಕೊಡ್ತೀವಿ. ಇಲ್ಲ ಆಗಲ್ಲ, ಸರ್ಕಾರ ಕೇಳಿ, ನಾನು ಎಕ್ಸುಮೇಟ್ ಮಾಡ್ಕೊಡ್ತೀನಿ. ಐಲ್ ಗೆಟ್ ದ ಕಂಪನಿ, ಐಲ್ ಗೆಟ್ ದ ಪ್ರೊಫೆಷನಲ್ಸ್ ಆನ್ ಜಾಬ್. ನೀವು ಗಿಡ ಉಣೋರ್ನ, ಗುಂಡಿ ಹೊಡೆಯೋರ್ನ ಕಳೆ ಬರಕ್ಕೆ ಬಿಟ್ರೆ ಅಲ್ಲಿ ನೀವು ಮಾಡ್ತಾ ಇರೋದು ಸಾಕ್ಷ್ಯ ನಾಶ. ನಿಮ್ಗೆ ಡಿಟೆಕ್ಟ್ ಮಾಡಕ್ ಬರ್ತಾ ಇಲ್ಲ. ಇದೆಲ್ಲ ತುಂಬಾ ಸೂಕ್ಷ್ಮವಾಗಿ ಮಾಡುವಂತ ಕೆಲಸ. ಸೂಕ್ಷ್ಮವಾಗಿ ಮಾಡ್ಬೇಕಂದ್ರೆ ಸೂಕ್ಷ್ಮವಾಗಿ ಕಳೆ ಬರ ಎಲ್ಲಿದೆ, ಎಷ್ಟು ಅಡಿನಲ್ಲಿದೆ. ಇವನು 6 ಅಡಿಗೆ ಊತಿದ್ರೆ 6 ಅಡಿಗೆ ಇರಲ್ಲ, ಅದು ವರ್ಷಾನ್ಗಟ್ಲೆ ಮಳೆ ಬಿದ್ದಿರುತ್ತೆ. ಆ ಒಂದು ಸ್ಕೆಲಿಟನ್ ಇನ್ನೂ ಕೆಳಗಡೆ ಹೋಗಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಈ ಒಂದು ಇನ್ಪುಟ್ಸ್ ಬೇಸ್ಡ್ ಆನ್ ಮೈ ರಿಸರ್ಚ್, ವಿಜ್ಞಾನಿಗಳು ರಿಸರ್ಚ್ ಮಾಡಿ ಕೊಟ್ಟಿರುವಂತ ಇನ್ಪುಟ್ಸ್ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. SIT ಅವರು ಒಂದು ವೈಜ್ಞಾನಿಕವಾದಂತ ಸೈಂಟಿಫಿಕ್ ಅಪ್ರೋಚ್ ಅನ್ನ ಈ ಒಂದು ಕಳೆ ಬರನ ತೆಗೆಯೋದ್ರಲ್ಲಿ ಬಳಸ್ಕೊಳ್ಬೇಕಾಗಿದೆ. 1-2 ಕಳೆ ಬರ ಅಲ್ಲ. ಅವನು ಹೇಳೋ ಪ್ರಕಾರ 1000ಕ್ಕೂ ಹೆಚ್ಚು. ಅವನು ಅಷ್ಟು ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. ಇಫ್ SIT ಹತ್ರ ಕಾಂಪಿಟೇಟಿವ್ ಟೆಕ್ನಾಲಜಿ ಇಲ್ಲ, ಸ್ಕ್ಯಾನರ್ ಇಲ್ಲ, ಸ್ಕ್ಯಾನರ್ ನ ಸರ್ಕಾರಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈ ಒಂದು ಡಿಗ್ಗಿಂಗ್ ಪ್ರೋಸೆಸ್ ಅನ್ನ ಸ್ಟಾಪ್ ಮಾಡಿ, ಟೆಕ್ನಾಲಜಿನ ಬಳಸಿ. ಅಲ್ಲಿರುವಂತ ಕಳೆ ಬರಗಳನ್ನ ಆ ಗುಂಡಿ ಹೊಡೆಯರು, ಗಿಡ ಉಣರ್ ಕರ್ಕೊಂಡ್ಬಂದು ಅಲ್ಲಿ ಡ್ಯಾಮೇಜ್ ಮಾಡಬೇಡಿ. ವಿ ವಾಂಟ್ ಸ್ಪೆಸಿಫಿಕಲಿ ಇಂಥ ಕಡೆನೆ, ಇಷ್ಟೇ ಆಳದಲ್ಲಿ ಸ್ಕೆಲಿಟನ್ ಇದೆ, ಕಳೆ ಬರ ಇದೆ, ಸ್ಕ್ಯಾನರ್ ಕೊಡುತ್ತೆ. ನೀವ್ಯಾಕೆ ಅಗಿಬೇಕು? ಅದೇ ಜಾಗದಲ್ಲಿ ಅಗದು ಆ ಒಂದು ಕಳೆ ಬರನ್ನ ಇನ್ ಫ್ರಂಟ್ ಆಫ್ ಮೆಡಿಕಲ್ ಟೀಮ್, ಪೋಸ್ಟ್ ಮಾರ್ಟಮ್ ಟೀಮ್, DNA ಟೀಮ್, ಫಾರೆನ್ಸಿಕ್ ಟೀಮ್ ಬಳಸಿದ್ರೆ ಆಯ್ತು. ತಲೆ ಉಪಯೋಗಿಸಿ ತಲೆ ಇಲ್ವಾ? ಶುಡ್ ಐ ಟೆಲ್ ಯು? ನಾವ್ ಹೇಳ್ಬೇಕಾ? ಅಂದ್ರೆ ಸಾಕ್ಷಿ ನಾಶನ ಆರೋಪಿ ಮಾಡಿದ್ರೆ ಬೇಡ, ನೀವೇ ಮಾಡ್ಬಿಡಿ. ನಿಮಗ್ ಗೊತ್ತು, ನೀವು ಹುಡುಕಿದ್ರೆ ಆ ಕಳೆ ಬರ ಸಿಕ್ಕಲ್ಲ, ನಿರಾಸೆ ಆಗುತ್ತೆ ಅಂತ ಸ್ಕ್ಯಾನರ್ ಬಳಸ್ಬೋದಲ್ವಾ? ಹೊಟ್ಟೆಯಲ್ಲಿರೋ ಮಗುವನ್ನ ಸ್ಕ್ಯಾನ್ ಮಾಡಿದ್ರೆ 3 ಡೈಮೆನ್ಷನ್ 2 ಡೈಮೆನ್ಷನ್ ಅಲ್ಲಿ ಕಾಣಿಸುತ್ತೆ. ಯಾಕೆ? ಇಲ್ಲಿ ಹೋದ ವರ್ಷ ಸತ್ತಿರುವಂತ ಹೆಣ ಅಲ್ಲ, 5 ವರ್ಷ ಬೇಕು ಒಂದು ಹೆಣ ಸ್ಕೆಲಿಟನ್ ಆಗ್ಲಿಕ್ಕೆ. ಈಗ ಆತ ಹೇಳೋ ಪ್ರಕಾರ ಕಳೆದ 20 ವರ್ಷದಿಂದ ಸಾವಿರಾರು ಹೆಣ ಊತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಂಗಂದ್ಮೇಲೆ ಆ ಒಂದು ಸ್ಕೆಲಿಟನ್ಸ್ ಹಾಕಿರೋ ಲೊಕೇಶನ್ ದಿಂದ ಆ ಕಡೆ ಈ ಕಡೆ ಹೋಗುವಂತ ಚಾನ್ಸಸ್ ಇದೆ.
ಆಮೇಲೆ 6 ಅಡಿಗೆ ಉಣಿದ್ರೆ 7 ಅಡಿಗೆ ಉಣಿದ್ರೆ 4 ಅಡಿಗೆ ಉಣಿದ್ರೆ ಇನ್ನೂ ಕೆಲವೆಡೆ 10 ಅಡಿಗೆ 12 ಅಡಿಗೆ ಹೋಗಿರುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಸತತವಾಗಿ ಧರ್ಮಸ್ಥಳದಲ್ಲಿ ಮಳೆ ಬೀರೋದ್ರಿಂದ 3 ತಿಂಗಳು 4 ತಿಂಗಳು ನಾನ್ ಸ್ಟಾಪ್ ಮಳೆ ಬರೋದ್ರಿಂದ ಆ ಮಳೆ ಪ್ರೆಷರ್ಗೆ ಆ ಬಾಡಿಯ ಸ್ಕೆಲಿಟನ್ಸ್ ಕೆಳಗಡೆ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ನೀವು ಅದನ್ನ ಲೊಕೇಟ್ ಮಾಡಬೇಕು ಅಂದ್ರೆ ಅಗದ್ರೆ ಆಗಲ್ಲ, ಅಗದ್ರೆ ನೀವು ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಸೊ ವಾಟ್ ಶುಡ್ ಬಿ ಡನ್? ಆ ಗ್ರೌಂಡ್ ಅನ್ನ ಆ ಸೀಲ್ಡ್ ಏರಿಯಾನ ಡ್ರೋನ್ ಮೂಲಕ ಇವ್ ವಾಂಟ್ ನಿಮ್ಗೆ ಬೇಕು ಅಂತಂದ್ರೆ 3 ದಿವಸದಲ್ಲಿ ಅಮೆರಿಕದಿಂದ ತರಿಸಬಹುದು. ದೇ ವಿಲ್ ಕಮ್ ಇನ್ ದ ಪ್ರೈವೇಟ್ ಜೆಟ್. ಆ ಕಂಪನಿಯವರು ಸ್ಕ್ಯಾನ್ ಮಾಡಿಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಸ್ಕೆಲಿಟನ್ ಎಲ್ಲಿದೆ ಅಂತ ಎಕ್ಸಾಕ್ಟ್ಲಿ ಕೊಡ್ತಾರೆ, ಎಷ್ಟು ಅಡಿಲಿದೆ ಅಂತ ಕೊಡ್ತಾರೆ. ಯಾಕೆ ಟೆಕ್ನಾಲಜಿನ ಬಳಸ್ತಾ ಇಲ್ಲ? ಯಾಕೆ ರಾಂಗ್ ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? SIT ಬರೀ ಚೀಫ್ ಆಗೋದು ಇಂಪಾರ್ಟೆಂಟ್ ಅಲ್ಲ, SIT ಇದೆ ಇಂಪಾರ್ಟೆಂಟ್ ಅಲ್ಲ. ಯಾರು ನಿಮ್ಮನ್ನ IPS ಅಂತ ಹೇಳಿದ್ದು? ವೈ ಕಾಂಟ್ ಯು ಯೂಸ್ ದ ಟೆಕ್ನಾಲಜಿ? ದುಡ್ಡು ಬೇಕಾ? ನಾನೇ ಕೊಡ್ತೀನಿ. ಇಲ್ಲ ನಾನೇ ಕರ್ಸ್ಲಾ? ಸರ್ಕಾರಕ್ಕಾಗಲ್ಲ, ನಾನೇ ಕರ್ಸ್ಲಾ? ಶುಡ್ ಐ ಗೆಟ್ ದ ಟೆಕ್ನಾಲಜಿ ಅಂಡ್ ಟೆಕ್ನಿಕಲ್ ಪರ್ಸನ್ ಟು ಸ್ಕ್ಯಾನ್ ದಿಸ್? ನೀವು ಪರ್ಮಿಟ್ ಮಾಡೋ ನಾನೇ ಕಳಿಸ್ತೀನಿ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಲ್ಲ, ಬೆಂಗಳೂರು IT ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತಾರೆ, ಟೆಕ್ನಾಲಜಿ ಹಬ್ಬು, ಮೈನಿಂಗ್. ನಾನು ಹೇಳ್ತಾರೆ ಸುಳ್ಳಲ್ಲ, ಬೇಕಾದ್ರೆ ನೋಡಿ, ಬೇಕಾದ್ರೆ ಐ ಶೋ ಯು. ನೋ ಐ ಶೋ ಯು. ಆಮೇಲೆ ಇಂಡಿಯನ್ ಡಿಫೆನ್ಸ್ ಹತ್ರ ಸಹ ಇದೆ. ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಮೈನಿಂಗ್ ಇದು ಡ್ರೋನ್ ಸ್ಕ್ಯಾನರ್, ಇದು ಸಪರೇಟ್ ಕಂಪನಿ ಇದೆ. ಆಮೇಲೆ ಅಮೆರಿಕನ್ ಬೇಸ್ಡ್ ಕಂಪನಿ ಜೊತೆನಲ್ಲಿ ವಿ ಹ್ಯಾವ್ ಓಕೆ ಅಂಡ್ ವಿ ಹ್ಯಾವ್ ನೋಡಿ, ವಿ ಹ್ಯಾವ್ penetrating radar technology is revealing evidence, undisputable proof that crimes were committed. The remains of 215 children near the former site of a residential school. The Cowessess First Nation announced the preliminary findings of 751 unmarked graves near a former residential school. Our elders, our survivors, and friends of our survivors have told us stories that knew these burials were here. It was a part of the TRC hearings. Survivors talked about it. They were not believed. And now we have the proof. This ground penetrating radar has given us evidence. Okay, so we're looking for anything like a sewer or an electrical conduit. We're using a device called Ground Penetrating Radar, or GPR. If an indigenous community wanted help locating unmarked graves in Quebec, they'd most likely come to this team. My name is Adrian Burke. I'm a professor of archaeology in the Department of Anthropology at Université de Montréal. My name is Jean-Christophe Ouellet. I'm a professional archaeologist at the Department of Anthropology at Université de Montréal. This kind of looks like a lawnmower, but I know it's not. Maybe you can just explain what I'm actually looking at here. Yeah, it's a very expensive lawnmower. Essentially, it has an antenna right in here, and that antenna is sending energy waves into the ground. And then you have a counter in the wheel that is essentially counting the exact distance that you're moving. And then the third element that's important is this tablet. And what this tablet does is it essentially is talking to the antenna, and it's collecting the data. So how does GPR see underground? Basically, it measures the speed at which waves travel through the ground and back to the antenna. When the waves go from one type of soil to another, or when they hit a rock or a hole dug years ago, they change speed. When all that information is plotted out on a grid, it reveals clues about what's under our feet. Essentially, it's really ideal for looking for what we call anomalies in the ground. You're seeing essentially disturbances in the ground, like somebody excavated a shaft or a trench and then filled it back in. If, for example, in a cemetery, one says that they found with the GPR 250 burials, it's probably that they have 250 burial shafts. And yes, it is entirely possible that there is more than one individual
in each of those shafts. Is there a chance that things can get missed, that you don't see everything? Yes, you can definitely miss burial shafts because generally the GPR isn't really going to pick up, for example, the actual human remains or even a coffin, and it's actually quite easy to miss those burial shafts. So just because we don't find, for example, burial shafts with the GPR doesn't mean there aren't burials there. And of course, I think it's important to listen to people's stories and their own memories. So now that you're kind of all done the surveying part, what's the next step? Well, the next step is to get in the lab or the computer to gather the data, put everything together, and we can also do some corrections with the software and look at the results on the screen. So now what we're seeing is a view from above. You can already see those white dots. Those could be rocks that are not too big. But if we get closer to the surface, we can already see something that's quite clear and really linear and not too wide. This is probably the pipe we were talking about before. So it's a good example of what we can find with GPR. As the search for Indigenous children's graves continues, archaeologists want to send a clear message. Ground-penetrating radar is a useful tool, but it is not a replacement for first-hand knowledge. 215 ಮಕ್ಕಳನ್ನ ಒಬ್ಬ ಫಾದರ್ ಕೊಲೆ ಮಾಡಿ ರೇಪ್ ಮಾಡಿ ಕೆಟ್ಟದಾಗಿ ಬಳಸ್ಕೊಂಡು ಮುಚ್ಚಾಕಿರ್ತಾನೆ. ಅದಕ್ಕೆ ಟೆಕ್ನಾಲಜಿ ಬಳಸಿ ದೇ ವರ್ ಸಕ್ಸಸ್ಫುಲ್ ಇನ್ ರಿಮೂವಿಂಗ್ ದ ಬರಿಯಲ್ಸ್. ಇಫ್ ಎ ಫಾರಿನ್ ನ್ಯಾಷನಲ್ ಕ್ಯಾನ್ ಡೂ ಇಟ್, ಎ ಫಾರಿನ್ police can do it, why not Karnataka? So we call our Karnataka police as equal to Scotland police. So why not the technology has been used? Like technology naak balsta illa. You want, I'll get it. ನಾನು ತರಿಸ್ಕೊಡ್ತೀನಿ ಬೇಕಾರೆ. ಓಕೆ, ಇನ್ನೇನು ಹೇಳಬೇಕು? ಯು ವಾಂಟ್, ಐಲ್ ಗೆಟ್ ಇಟ್ ಮಾರ್ಕ್ಡ್. ನೀವೇ ಎಕ್ಸುಮೇಟ್ ಮಾಡಿ. ನಾನು ಬೇಕಾರೆ ಎಲ್ಲೆಲ್ಲಿದೆ ಅಂತ ಹೇಳಿ, ಎಲ್ಲೆಲ್ಲಿ ಅವನು ಎಲ್ಲಿ ತೋರಿಸ್ತಾ ಇದ್ದಾನೋ ಆ ಸ್ಥಳದಲ್ಲಿ ಸ್ಕ್ಯಾನರ್ ಅನ್ನ ಬಳಸಿ ವಿ ಕ್ಯಾನ್ ಡಿಟೆಕ್ಟ್ human remains, and definitely that will be a very very easy job. 90% ನಿಮ್ ಕೆಲಸವನ್ನ ಈಸಿ ಮಾಡುತ್ತೆ. 10% ಪ್ರೊಫೆಷನಲ್ ಎಕ್ಸುಮೇಟರ್ಸ್ ನ ಕರ್ಕೊಂಡ್ಬಂದು ಎಕ್ಸ್ಕವೇಷನ್ ಮಾಡಿ ಅದನ್ನ ಸೂಕ್ಷ್ಮ ರೀತಿಯಲ್ಲಿ ಹೊರಗಡೆ ತೆಗಿಬೇಕಾಗತ್ತೆ. ಗಿಡ ಓನರ್ನ, ಬಳ್ಳಿ ಕಟ್ ಮಾಡೋರ್ನ, ಪಾಪ ಅವ್ರನ್ನ ಕರ್ಕೊಂಡ್ಬಂದು ಈ ಕೆಲಸ ಮಾಡಿಸ್ತೀರಲ್ಲ. ಒಂದು ಪ್ರೊಫೆಷನಲ್ ಲುಕ್ ಇಲ್ವಾ SITಗೆ? ಒಂದು ಪ್ರೊಫೆಷನಲ್ ತಲೆ ಇಲ್ವಾ? 1000ಕ್ಕೂ ಹೆಚ್ಚು ನಿಮ್ಗೆ ಇಷ್ಟ ಬಂದಂಗೆ ಮಾಡಿದ್ರೆ ಏನ್ ಗತಿ? ಓಡಾಡಕ್ ಮಾತ್ರ ಎಲ್ಲ ಇಂಪೋರ್ಟೆಡ್ ಕಾರ್ ಬೇಕು, ಬಳಸೋದೆಲ್ಲ ಇಂಪೋರ್ಟೆಡ್ ಫೋನ್ 1.5-2 ಲಕ್ಷ. ಆದ್ರೆ ಕೆಲಸ ಮಾತ್ರ ತಾತನ ಕಾಲದ ಸ್ಟೋನ್ ಏಜ್ ಕೆಲಸನ ಮಾಡ್ತಾ ಇದ್ದೀರಾ ಅಲ್ಲ. ಇದೆಲ್ಲ ಇದೆ ಅಂತ ಗೊತ್ತಲ್ವಾ ನಿಮ್ಗೆ? ಬೇಕು ಅಂತೆಲ್ಲ ಮಾಡ್ತಾ ಇರೋದು. ಐ ಥಿಂಕ್ ದಾರಿ ತಪ್ಪಿಸ್ತಾ ಇದ್ದೀರಾ, ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಲ್ಲ. ಐ ಫೀಲ್ ಯು ಆರ್ ಟ್ರೈಂಗ್ ಟು ಐ ಥಿಂಕ್ ಮಿಸ್ಲೀಡ್ ಅಸ್. ನಮ್ಮನ್ನ ನೀವು ಮಿಸ್ಲೀಡ್ ಮಾಡುವಂತ ಎಲ್ಲ ರೀತಿಯ ನಮಗೆ ಅನಿಸ್ತಾ ಇದೆ. SIT is trying to mislead ಅಂತ ಅನಿಸ್ತಾ ಇದೆ. ಅಂಡ್ ಇಫ್ ಯು ಟ್ರೈಂಗ್ ಟು ಮಿಸ್ಲೀಡ್, ವಿ ಆರ್ ನಾಟ್ ಗೋಯಿಂಗ್ ಟು ಮಿಸ್ಲೀಡ್. ನಿಮಗೆ ಬೇಕಾ ನಾನೇ ತರಿಸ್ಕೊಡ್ತೀನಿ. ಐ ವಿಲ್ ಗೆಟ್ ದ ಟೆಕ್ನಾಲಜಿ ಟು ಧರ್ಮಸ್ಥಳ. ನಿಮ್ ಕೈಲಿ ಯೋಗ್ಯತೆ ಇಲ್ವಾ? ವಿ ವಿಲ್ ಗೆಟ್. ಯಾಕೆ? ವೈ ಕಾಂಟ್ ಯು ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಆಸ್ ಫಾರ್ ಗ್ರೌಂಡ್ ಸ್ಕ್ಯಾನರ್? ಯಾಕೆ ಎಲ್ಲೋ ಜಾರ್ಖಂಡ್ ಅಲ್ಲಿ ಮೈನಿಂಗ್ ಇತ್ತು ಅಂತಂದ್ರೆ ಸ್ಕ್ಯಾನ್ ಮಾಡಕ್ಕೆ ಮಿಷಿನ್ ತಗೊಂಡ್ಬರ್ತೀರಾ? ಅಲ್ಲಿ ಗ್ರೌಂಡ್ ಅಲ್ಲಿ ಏನಿದೆ, ಮೈನ್ ಇದೆಯಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ, ಈ ಬಾಡಿಗಳನ್ನ ಎಕ್ಸುಮೇಟರ್ ಮಾಡೋದಕ್ಕೆ ಆ ಗಿಡ ಓನರ್ನ, ಆ ಗಿಡ ಕಟ್ ಮಾಡೋ ಹುಡುಗರು ಕರ್ಕೊಂಡ್ಬಂದು ವಾಟ್ ಆರ್ ಯು ಟ್ರೈಂಗ್ ಟು ಡೂ, ವಾಟ್ ಆರ್ ಯು ಟ್ರೈಂಗ್ ಟು ಪ್ರೊಜೆಕ್ಟ್? ಅಲ್ಲಿ ಕಳೆ ಬರ ಇಲ್ಲ, ಇವನು ಹೇಳ್ತಾ ಇರೋದು ಸುಳ್ಳು, ಇಷ್ಟೆಲ್ಲ ಆರೋಪ ಡಮಾರು ಅಂತ ದಿಕ್ಕ ತಪ್ಪಿಸ್ತಾ ಇರೋಂತ SIT. ವಿ ಆರ್ ನಾಟ್ ಗೋಯಿಂಗ್ ಟು ಲೀವ್ ಇಟ್. ನೀವು ಮಾಡ್ಲಿಲ್ಲ ಅಂತಂದ್ರೆ ಐ ವಿಲ್ ರಿಕ್ವೆಸ್ಟ್ ಸಂಬಡಿ ಟು ಸ್ಕ್ಯಾನ್ ಫ್ರಮ್ ಸ್ಯಾಟಲೈಟ್. ನಾನು ನಿಜವಾಗ್ಲೂ ಹೇಳ್ತೀನಿ, ಐ ವಿಲ್ ಗೆಟ್ ಇಟ್ ಡನ್ ಪ್ರೈವೇಟ್ಲಿ. ಆಮೇಲೆ ನೀವು ಮುಖ ತಗ್ಗಿಸ್ಕೊಳ್ಬೇಕಾಗತ್ತೆ. ಡೋಂಟ್ ಟ್ರೈ ಟು ಫೂಲ್ ದ ಪೀಪಲ್. ಜನರನ್ನ ಯಾವುದೇ ಕಾರಣಕ್ಕೂ ಮಿಸ್ಲೀಡ್ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಿ ಎಲ್ಲ ಇದೆ, ಆದ್ರೆ ಯೂಸ್ ಮಾಡಕ್ಕೆ ಬರ್ಬೇಕಲ್ವಾ? ಯು ಆರ್ ಓನ್ಲಿ ಟ್ರೈಂಗ್ ಟು ಮಿಸ್ಲೀಡ್. ನಮ್ಗೆ ಅನ್ನಿಸ್ತಾ ಇರೋದು ಯು ಆರ್ ಓನ್ಲಿ ಟ್ರೈಂಗ್ ಟು. ಇಲ್ಲಿ ನೋಡಿ, ದ ಟೆಕ್ನಾಲಜಿ ನೇಮ್ ಅದನ್ನು ಹೇಳ್ತೀನಿ. ವಾಟ್ ಈಸ್ ದಟ್ ಟೆಕ್ನಾಲಜಿ? ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, GPR ಅಂತ, is a key technology used in
by archaeology department to scan and map surfaces features without excavation. GPR ಅಂತ ಇದೆ ಟೆಕ್ನಾಲಜಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅಂತ. ಓಕೆ, ಏನಕ್ಕದು? ನಾನ್ ಇನ್ವೆಸಿವ್ ಸರ್ವೇಯಿಂಗ್, ಮ್ಯಾಪಿಂಗ್ ಸಬ್ ಸರ್ಫೇಸಸ್ ಫೀಚರ್ಸ್, ಐಡೆಂಟಿಫೈಯಿಂಗ್ ಪೊಟೆನ್ಷಿಯಲ್ dig sites, assessing site potential, combining with other methods. GPR works in the emitting electromagnetic pulses in the ground and analyzing the reflections. ಅಲ್ಲ ಗುರು, ಏನ್ ಮಾಡಕ್ ಕೊಟ್ಟಿದ್ದೀರಾ ಗುರು ನೀವು? ಏನ್ ಮಾಡಕ್ ಕೊಟ್ಟಿದ್ದೀರಾ? ಇಲ್ಲಿ ನೋಡಿ, ಇದೇ ಟೆಕ್ನಾಲಜಿ. ನಾವ್ ಯಾಕೆ ಸುಳ್ಳು ಹೇಳೋಣ? ನಾನು ಅದಕ್ಕೆ ನೀವು ಸುಳ್ಳು ಅಂತ ಹೇಳ್ತೀವಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನೋಡಿ, ಟೆಕ್ನಾಲಜಿ ಇಸ್ ಹಿಯರ್ ಅಂಡ್ ದಿಸ್ ಇಸ್ ದ ಸ್ಕ್ಯಾನರ್. ದಿಸ್ ಇಸ್ ದ ಸ್ಕ್ಯಾನರ್. ಬಾಡಿಗೆ ಕೊಡ್ತಾರೆ, ನೀವೇನ್ ತಗೊಂಬರ್ಬೇಡಿ, ಬಾಡಿಗೆ ತಗೊಂಬರ್ರಯ್ಯ. ಇಲ್ಲ ನಾನೇ ತರಿಸ್ಲಾ? ಹೋಗ್ಲಿ, ನಾನೇ ತರಿಸ್ಲಾ? ಇಲ್ಲಿ ನೋಡಿ, ಗ್ರೌಂಡ್ ಅನ್ನ ಹೆಂಗ್ ಸ್ಕ್ಯಾನ್ ಮಾಡೋ, UIG ಗ್ರೌಂಡ್ ಸ್ಕ್ಯಾನರ್. ಇಲ್ಲಿ ನೋಡಿ, ನಾನು ಸುಳ್ಳು ಹೇಳ್ತಾ ಇದ್ದೀನ? ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹತ್ರ ಈ ಟೆಕ್ನಾಲಜಿ ಇದೆ. ಆಸ್ಕ್ ಫಾರ್ ಅಸಿಸ್ಟೆನ್ಸ್ ಫ್ರಮ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರಿಂದ ಅಸಿಸ್ಟೆನ್ಸ್ ಅನ್ನ ಪಡ್ಕೊಳ್ಳಿ. ಇದನ್ನ ಹೇಳ್ಕೊಡ್ಬೇಕಾ ನಿಮಗೆ? ಆಲ್ರೆಡಿ ನಮ್ಮ ಭಾರತದ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬಳಿ ಈ ಟೆಕ್ನಾಲಜಿ ಇದೆ. ವೈ ಕಾಂಟ್ ಯು ರಿಕ್ವೆಸ್ಟ್? ಇನ್ನೇನ್ ಹೇಳ್ಬೇಕು ಗುರು? ಇನ್ನೇನು ಅಲ್ಲ ಗುರು, LKG ಹುಡುಗರ ತರ ಹೇಳ್ಕೊಡ್ಬೇಕಲ್ಲ ಗುರು. SIT ಇಷ್ಟು ದೊಡ್ಡ ಕೇಸನ್ನ SIT ಕೊಟ್ಬಿಟ್ಟು ನಿಮ್ಗೆ ತಲೆ ಇಲ್ಲ, ಟೆಕ್ನಾಲಜಿ ಗೊತ್ತಿಲ್ಲ, ನೀವು ಸರ್ಕಾರ ಕೇಳಲ್ಲ, ಇಲ್ಲಿ ಮಾಧ್ಯಮನ ಇಟ್ಕೊಂಡು ಗುವೆ ಕೊಂಡಿಸ್ತೀರಾ. ಅವನು 6 ಅಡಿ ಒಳಗಡೆ ಬಾಡಿ ಹಾಕಿದ್ರೆ ಸದ್ಯಕ್ಕೆ ಆ ಬಾಡಿ 6 ಅಡಿಲಿರ 5 ವರ್ಷ 6 ವರ್ಷ 7 ವರ್ಷ ಕಳೆದ್ಮೇಲೆ ಪ್ರೆಷರ್ಗೆ 10 ಅಡಿ ಒಳಗಡೆ ಹೋಗಿರ್ಬೋದು ಅಥವಾ ಡಿಸ್ಲೊಕೇಟ್ ಆಗಿರ್ಬೋದು. ಅದನ್ನ ಅಗದು ಆ ಏರಿಯಾ ಎಲ್ಲ ಹಾಳು ಮಾಡಿ, ಆ ಏರಿಯಾ ಎಲ್ಲ ಹಾಳು ಮಾಡಿ ಸ್ಕ್ಯಾನರ್ ಬಳಸಬೇಡಿ. ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ. ಐ ರಿಕ್ವೆಸ್ಟ್ ಮೊಹಂತಿ ಅವರೇ, ಪ್ರಣಬ್ ಮೊಹಂತಿ ಅವರೇ, ಐ ರಿಕ್ವೆಸ್ಟ್ ಯು ಟು ರೈಟ್ ಟು ಗವರ್ಮೆಂಟ್ ಅಂಡ್ ಆಲ್ಸೋ ರೈಟ್ ಟು ಸೆಂಡ್ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ದಯಮಾಡಿ ಬರೀರಿ. ಅವ್ರಿಗೆ ಹೇಳಿ, ಆಸ್ಕ್ ದೆಮ್ ಟು ಅಸಿಸ್ಟ್ ಯು ಗೈಸ್. ಏನ್ ಬೇಡ್ಕೊಬೇಕಾ? ವಾಟ್ ಈಸ್ ದಿಸ್ ಹ್ಯಾಪನಿಂಗ್ ಮಿಸ್ಟರ್? ದಯಮಾಡಿ ಕೇಸನ್ನ ದಿಕ್ಕು ತಪ್ಪಿಸಬೇಡಿ. SIT ಅವರೇ, ಟೆಕ್ನಾಲಜಿನ ಬಳಸಿ. ಐ ರಿಕ್ವೆಸ್ಟ್ ಪ್ರಣಬ್ ಮೊಹಂತಿ ಟು ಆಸ್ಕ್ ಅಸಿಸ್ಟೆನ್ಸ್ ಫ್ರಮ್ ಆರ್ಕಾಲಜಿಕಲ್. ನಮ್ಮ ಆರ್ಕಾಲಜಿಕಲ್ ಸರ್ವೇಯರ್ ಬಳಿ ಇದೆ ಇದು. ದಿಸ್ ಟೆಕ್ನಾಲಜಿ ಇಸ್ ಅವೈಲೇಬಲ್ ವಿತ್ ಈ ಗ್ರೌಂಡ್ ಸ್ಕ್ಯಾನರ್ ಆರ್ಕಾಲಜಿಕಲ್ ಸರ್ವೇಯರ್ ಬಳಿ ಇದೆ. ಪ್ಲೀಸ್ ಆಸ್ಕ್ ಅಸಿಸ್ಟೆನ್ಸ್ ಫ್ರಮ್. ಇಲ್ಲಿ ನೋಡಿ, ಯು ಕ್ಯಾನ್ ಸಿ. ನೋಡಿ, ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ, ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಬಳಿ ಈ ಟೆಕ್ನಾಲಜಿ ಇದೆ. ವೈ ಕಾಂಟ್ ಯು ಟೇಕ್ ಇಟ್? ಯಾಕೆ ತಗೊಳ್ತಾ ಇಲ್ಲ? ಹಾಳು ಮಾಡ್ಬೇಕು ಅಂತಿದ್ದೀರಾ? ಹಾಳು ಮಾಡಕ್ ಏನಾದ್ರು ಹಣ ಗಿಡ ಕೊಟ್ಟಿದ್ದೀರಾ? ಆರೋಪಿಗಳು, ಆರೋಪ ಹೊತ್ತಿರೋಂಥವ್ರು ಯಾರಾದ್ರೂ ಹಣ ಕೊಡ್ತಾ ಇದ್ದಾರಾ? ಈ ರೀತಿ ಎಲ್ಲ ಹಾಳು ಮಾಡಿ ಮಾಧ್ಯಮ ಸುವರ್ಣ ಅವನು ಹೇಳ್ತಾನೆ ಇದ್ದಾನೆ, ಯಾವ್ದು ಸಿಕ್ಕಿಲ್ಲ ರೀ ಸುಳ್ಳು ಅಂತ. ಯಾಕ ಒಂದು ನೈತಿಕತೆ ಇರುವಂತ ಕೇಸ್ಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ, ಟೆಕ್ನಾಲಜಿ ಯಾಕೆ ಬಳಸ್ತಾ ಇಲ್ಲ? ಪ್ಲೀಸ್ ಎಕ್ಸ್ಪ್ಲೈನ್. ಬೇಡ ಅಂದ್ರೆ ಹೇಳಿ, ನಾನೇ ಐ ವಿಲ್ ರಿಕ್ವೆಸ್ಟ್, ಐ ವಿಲ್ ಗೆಟ್ ದ ಕಂಪ್ಲೀಟ್ ಫಾರ್ ಸ್ಕ್ಯಾನಿಂಗ್. ನಾನೇ ಸ್ಕ್ಯಾನ್ ಮಾಡಿಸ್ಕೊಡ್ತೀನಿ. ಐ ವಿಲ್ ಇನ್ವೆಸ್ಟ್ ಇಫ್ ಯು ವಾಂಟೆಡ್. ನಾನೇ ಇನ್ವೆಸ್ಟ್ ಮಾಡ್ತೀನಿ. ಸರ್ಕಾರಕ್ಕೆ ನಾನೇ ಹೇಳ್ತಾ ಇದ್ದೀನಿ. ಅವರು ಮಾರ್ಕ್ ಮಾಡ್ಕೊಡ್ತಾರೆ ಎಲ್ಲಿ ಕಳೆ ಬರ ಇದೆ ಅಂತ. ನೀವು ಅಲ್ಲಗದ್ರೆ ಸಾಕು, ಆಮೇಲೆ ಎಷ್ಟೇ ಅಡಿನಲ್ಲಿದೆ ಅಂತ ದೇ ವಿಲ್ ಗಿವ್ ದ 3 dimension ರಿಪೋರ್ಟ್ಸ್. ಮತ್ ಏನ್ ಬೇಕು? ಯಾಕೆ ಸುಮ್ನೆ ಆ ಗಿಡ ಉಣೋರ್ನ, ನಾಟಿ ಮಾಡೋರ್ನ ಕರ್ಕೊಂಡ್ಬಂದು ಅವ್ರ ಕೈಗೆ ಸಂಖ್ಯೆ ಗುದ್ಲಿ ಕೊಟ್ಟು, ದೇ ಆರ್ ನಾಟ್ ಇವನ್ ಪ್ರೊಫೆಷನಲ್ಸ್. ತುಂಬಾ ಸೂಕ್ಷ್ಮ ನೋಡಿ. ಹೆಣ ಉಳೋದು ತುಂಬಾ ಈಸಿ. ಅದೇ ಹೆಣನ ಇನ್ವೆಸ್ಟಿಗೇಷನ್ಗೆ ವಾಪಸ್ ತೆಗಿಬೇಕು ಅಂತಂದ್ರೆ ಯು ನೀಡ್ ಪ್ರೊಫೆಷನಲ್ ಹ್ಯಾಂಡ್ಸ್. ಆ ಹೆಣ್ಣು ಮಕ್ಕಳನ್ನ ಊತಿದ್ದು ಭೀಮಾ, ಆ ಊತಕ್ಕೆ ಭೀಮಾನೇ ಸಾಕು. ಆದರೆ 5 ವರ್ಷ 10 ವರ್ಷ 7 ವರ್ಷ 8 ವರ್ಷ 9 ವರ್ಷ ಹಳೆಯ ಕಳೆ ಬರಗಳನ್ನು ತೆಗಿಲಿಕ್ಕೆ ಭೀಮಾ ಸಂಖ್ಯೆ ಗುದ್ಲಿ ಆಗಲ್ಲ. ವಿ ನೀಡ್ ಪ್ರೊಫೆಷನಲ್ ಹ್ಯಾಂಡ್ಸ್. ಓಕೆ, ಜೊತೆನಲ್ಲಿ ಇನ್ನೊಂದು ದಿಕ್ಕು ತಪ್ಪಿಸುವಂತ ಕೆಲಸ ಅಂತಂದ್ರೆ SIT ಚೀಫ್ ಬಂದ್ಬಿಟ್ಟು ಪ್ರಣಬ್ ಮೊಹಂತಿ ಅಂತ ಒಳ್ಳೆ ವ್ಯಕ್ತಿ.
ಈಸ್ ದ ಓನ್ಲಿ ಜೆನ್ಯೂನ್ IPS ಆಫೀಸರ್ ನಾವು ಬಿಲೀವ್ ಮಾಡ್ಬೋದು. ಬಟ್ ಅವ್ರಿಗೆ ಒಂದು ಹೊಸ ಸಮಸ್ಯೆ ಮಾಡಿಟ್ಟಿದ್ದಾರೆ. ಏನು ಅಂತಂದ್ರೆ ಪ್ರಣಬ್ ಮೊಹಂತಿ ಅವರು ಇಲ್ಲಿದ್ರೆ ಈ ಕೇಸನ್ನ ಅನಲೈಸ್ ಮಾಡಿ ಆರೋಪಿಗಳಿಗೆ ತಗಲಾಕ್ಬಿಡ್ತಾರೆ ಅಂತ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಆದೇಶ ಮಾಡಿಸವ್ರೆ. ನೋಡ್ರಿ ಏನೇನ್ ಪ್ಲಾನ್ ಮಾಡ್ತಾ ಇದಾರೆ ಕೇಸನ್ನ ದಿಕ್ತಪ್ಸಕ್ಕೆ. ಪ್ರಣಬ್ ಮೊಹಂತಿ ಇಸ್ ಎ ವೆರಿ ಇಂಟಿಗ್ರೇಟೆಡ್ IPS ಆಫೀಸರ್. ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ ಪ್ರಕಾರ, ಈಗ ಆ SIT ಚೀಫ್ ಪ್ರಣಬ್ ಮೊಹಂತಿ ಅವರನ್ನ ಸೆಂಟ್ರಲ್ ಡೆಪ್ಯುಟೇಷನ್ CBI ಎಕನಾಮಿಕ್ ಅಫೆನ್ಸ್ ವಿಂಗ್, ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಇದೆ, CBI ನಲ್ಲಿದೆ, ಅಲ್ಲಿಗೆ ಡೆಪ್ಯುಟೇಷನ್ ಮಾಡಕ್ಕೆ ಇವರನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ. ಉದ್ದೇಶ ಇಷ್ಟೇ, ಪ್ರಣಬ್ ಮೊಹಂತಿನ ಈ SIT ಇಂದ ಸೆಂಟ್ರಲ್ ಬಿಸಾಕರ್ರೆ ಈ ಒಂದು SIT ಕೇಸನ್ನ ಆರಾಮಾಗಿ ಹಳ್ಳ ಹಿಡಿಸಬಹುದು. ಓಕೆ, ಏನೋ ವಿಚಾರ ಹೇಳಿದ್ದೀನಿ. ಅವ್ರು ಮಾಡ್ತಾ ಇರುವಂತ ಕೆಲಸ ತಪ್ಪು. ಎಕ್ಸುಮೇಷನ್ಗೆ ಬಳಸ್ತಾ ಇರುವಂತ ಟೆಕ್ನಾಲಜಿ, ಬಳಸ್ತಾ ಇರುವಂತ ವ್ಯಕ್ತಿಗಳು ಅನ್ಪ್ರೊಫೆಷನಲ್. ಗಿಡ ಅವನ ಕೈಯಲ್ಲಿ ಕಳೆ ಬರನ ತೆಗಿಯಕ್ಕಾಗಲ್ಲ. ವೆರಿ ಕ್ಲಿಯರ್ ಆಯ್ತು. ಅದೊಂದು ಪಾಯಿಂಟ್. ಪ್ರಣಬ್ ಮೊಹಂತಿನ ಇಲ್ಲಿಂದ ಸೆಂಟ್ರಲ್ ಡೆಪ್ಯುಟೇಷನ್ ಮಾಡಿ SIT ನ ದಿಕ್ಕು ತಪ್ಪಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಐತೆ. ಕೇಂದ್ರ ಸರ್ಕಾರದ ಆದೇಶ ಇದು. ಓಕೆ, ಕೇಂದ್ರ ಸರ್ಕಾರ ಈ ಒಂದು ತನಿಖೆಯನ್ನು ದಿಕ್ತಪ್ಸಕ್ಕೆ ಪ್ರಣಬ್ ಮೊಹಂತಿನ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಆದೇಶ ಮಾಡಿದೆ. ರಾಜ್ಯ ಸರ್ಕಾರ ಯಾವುದೇ ರೀತಿಯ ಸಪೋರ್ಟ್ ಕೊಡ್ತಾ ಇಲ್ಲ. SIT ಟೀಮ್ ಅವರು ಸ್ಕ್ಯಾನರ್ಗಳು, ಗ್ರೌಂಡ್ ರಿಪೋರ್ಟಿಂಗ್ ಸ್ಕ್ಯಾನರ್ಗಳನ್ನ, ಟೆಕ್ನಾಲಜಿನ ಬಳಸಬೇಕು ಅಂತ ಅವರು ಕೂಡ ಸರ್ಕಾರ ಕೇಳ್ತಾ ಇಲ್ಲ. ಅವ್ರ ಉದ್ದೇಶನೂ ಅಷ್ಟೇ, ಆರೋಪಿಗಳನ್ನ ಬಚಾವ್ ಮಾಡೋದು, ಆಮೇಲೆ ಮಾಧ್ಯಮಗಳಿಗೆ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿ ಎಸ್ಕೇಪ್ ಆಗೋದು. ದೇ ಆರ್ ವೆರಿ ಸಕ್ಸಸ್ಫುಲ್. ಆಮೇಲೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ನಿಮಗೆ ಬೇಕಾ ನಾನೇ ಆ ಗ್ರೌಂಡ್ ಡಿಟೆಕ್ಟಿಂಗ್ ಸ್ಕ್ಯಾನರ್ ನ ಬೇಕಾದ್ರೆ ಆ ಕಂಪನಿಯವನ್ನ ಕಳಿಸಿ, ಪ್ರೈವೇಟ್ ಕಂಪನಿನ. ಅದರ್ವೈಸ್ ಇಟ್ಸ್ ಅವೈಲೇಬಲ್ ವಿತ್ ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಬಳಿ ಇದೆ. ನೀವು SIT ಅವರು ರಿಕ್ವೆಸ್ಟ್ ಮಾಡಿದ್ರೆ, ಸರ್ಕಾರದಿಂದ ರಿಕ್ವೆಷನ್ ಕಳಿಸಿದ್ರೆ ಅವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದರ್ವೈಸ್ ಇಟ್ ಈಸ್ ವಿತ್ ಅವರ್ ಇಂಡಿಯನ್ ಡಿಫೆನ್ಸ್ ಆಲ್ಸೋ. ಇಂಡಿಯನ್ ಡಿಫೆನ್ಸ್ ಬಳಿನೂ ಇದೆ. ವಾಟ್ ಎಲ್ಸ್ ಯು ವಾಂಟೆಡ್ ಯಾರ್? ನಿಮ್ ಕೆಲಸ ದರಿದ್ರ ನಾನ್ ಮಾಡ್ಬೇಕಲ್ಲ. ನಮ್ಗೆ ಅದೇ ಬೇಜಾರಾಗ್ತಾ ಇರೋದು.